ವಾಲ್ಮೀಕಿ ಹಗರಣದ ಆರೋಪಿ ನಾಗೇಂದ್ರ ಮಂತ್ರಿ ಮಾಡಿದ್ದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಬೇಕಿದ್ರೆ ನಾಗೇಂದ್ರ ರಾಜೀನಾಮೆ ನೀಡಬೇಕು. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಹಗರಣ ಆರೋಪ ಕೇಳಿಬಂತು. ವಾಲ್ಮೀಕಿ ನಿಗಮದ ದುಡ್ಡನ್ನ ತೆಲಂಗಾಣಕ್ಕೆ ಕಳಿಸಿ ಖರ್ಚು ಮಾಡಲಾಯಿತು. ಗಂಭೀರ ಆರೋಪ ಇದ್ರೂ ಮಂತ್ರಿ ಮಾಡಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಾಗೇಂದ್ರ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ನನಗೆ ನಾಗೇಂದ್ರ ಅವರ ಬಗ್ಗೆ ನಮಗೇನೋ ದ್ವೇಷ ಇಲ್ಲ. ನಾಗೇಂದ್ರ ಅವರೇ ಹೇಳಬೇಕಾಗ್ತದೆ, ಯಾಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಆಯಿತು. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ 185 ಕೋಟಿ ರೂಪಾಯಿಗಳ ಒಂದು ಲೂಟಿ ಏನಾಯಿತು, ಹಗರಣ ಏನಾಯಿತು, ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ತದನಂತರದಲ್ಲಿ ತನಿಖೆಯನ್ನು ಪ್ರಾರಂಭ ಆಯಿತು. ಯಾವ ರೀತಿ ಹಣ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆಯಾಗಿ ಅಲ್ಲಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ಇಟ್ಸ್ ಇನ್ ದ ಪಬ್ಲಿಕ್ ಡೊಮೇನ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ಕೂಡ ಅಪರಾಧಿ ಸ್ಥಾನದಿಂದ ಹೊರಗೆ ಬಂದಿಲ್ಲ, ನಿರಪರಾಧಿ ಅಂತೇಳಿ ಪ್ರೂವ್ ಆಗಿಲ್ಲ. ವಾಲ್ಮೀಕಿ ಹಗರಣದ ಆರೋಪಿ ನಾಗೇಂದ್ರ ಮಂತ್ರಿ ಮಾಡಿದ್ದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಬೇಕಿದ್ರೆ ನಾಗೇಂದ್ರ ರಾಜೀನಾಮೆ ನೀಡಬೇಕು. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಹಗರಣ ಆರೋಪ ಕೇಳಿಬಂತು. ವಾಲ್ಮೀಕಿ ನಿಗಮದ ದುಡ್ಡನ್ನ ತೆಲಂಗಾಣಕ್ಕೆ ಕಳಿಸಿ ಖರ್ಚು ಮಾಡಲಾಯಿತು. ಗಂಭೀರ ಆರೋಪ ಇದ್ರೂ ಮಂತ್ರಿ ಮಾಡಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಾಗೇಂದ್ರ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ನನಗೆ ನಾಗೇಂದ್ರ ಅವರ ಬಗ್ಗೆ ನಮಗೇನೋ ದ್ವೇಷ ಇಲ್ಲ. ನಾಗೇಂದ್ರ ಅವರೇ ಹೇಳಬೇಕಾಗ್ತದೆ, ಯಾಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಆಯಿತು. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ 185 ಕೋಟಿ ರೂಪಾಯಿಗಳ ಒಂದು ಲೂಟಿ ಏನಾಯಿತು, ಹಗರಣ ಏನಾಯಿತು, ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ತದನಂತರದಲ್ಲಿ ತನಿಖೆಯನ್ನು ಪ್ರಾರಂಭ ಆಯಿತು. ಯಾವ ರೀತಿ ಹಣ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆಯಾಗಿ ಅಲ್ಲಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ಇಟ್ಸ್ ಇನ್ ದ ಪಬ್ಲಿಕ್ ಡೊಮೇನ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ಕೂಡ ಅಪರಾಧಿ ಸ್ಥಾನದಿಂದ ಹೊರಗೆ ಬಂದಿಲ್ಲ, ನಿರಪರಾಧಿ ಅಂತೇಳಿ ಪ್ರೂವ್ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.